ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ವೆಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಪೂರ್ತಿ ಬಿಲ್ಡಿಂಗಿನ ಫ್ರಂಟ್ ಎಲಿವೇಶನ್ ಬಂದು ಟೆಕ್ಸ್ಚರ್ ಪೇಂಟ್ನಲ್ಲಿ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ 9 ಫೀಟ್ ಹೈಟ್ ಫುಲ್ ಸೈಜ್ ಗೇಟ್ ಮಾಡಿರುವಂಥದ್ದು. ಇಲ್ಲಿ MS ಟ್ಯೂಬ್ಸ್ ಹಾಗೆ CNC ಕಟ್ಟಿಂಗ್ ಶೀಟ್ ಯೂಸ್ ಮಾಡಿರುವಂಥ ಗೇಟ್ ಸಿಗೋವಂಥದ್ದು. ನಿಮಗೆ ಗ್ರೌಂಡ್ ಫ್ಲೋರ್ನಲ್ಲಿ ಪೂರ್ತಿ ನಿಮಗೆ ಪಾರ್ಕಿಂಗ್ ಏರಿಯಾ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗಲ್ಲಿ ಬಂದು ನಿಮಗೆ 2x2 ಆ್ಯಂಟಿ ಸ್ಕಿಡ್ ಡಿಜಿಟಲ್ ಟೈಲ್ ಯೂಸ್ ಮಾಡಿರುವಂಥದ್ದು. ನಿಮಗೆ ಬೋರ್ವೆಲ್ ಬಂದು ಇಲ್ಲಿ ಬರುತ್ತೆ, ಸಂಪ್ ಬಂದು ಇಲ್ಲಿ ಮಾಡಿರುವಂಥದ್ದು, ಇಲ್ಲಿ ಸಂಪ್ ಬರುವಂಥದ್ದು. ಪಾರ್ಕಿಂಗ್ ಏರಿಯಾ ನೋಡ್ಬೋದು ನಿಮಗೆ ಪೂರ್ತಿ ಗ್ರೌಂಡ್ ಫ್ಲೋರ್ ಪೂರ್ತಿ ಪಾರ್ಕಿಂಗ್ ಏರಿಯಾ ಸಿಗುವಂಥದ್ದು. ಇಲ್ಲೊಂದು ಚಿಕ್ಕದಾದಂಥ ವಾಷಿಂಗ್ ಏರಿಯಾ ಮಾಡಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಗ್ಯಾಸ್ ಕನೆಕ್ಷನ್ಗೆ ಪ್ರೊವಿಷನ್ ಮಾಡಿರುವಂಥದ್ದು. ಕಾವೇರಿ ವಾಟರ್ ಮೀಟ್ರ್ ಕನೆಕ್ಷನ್ಗೆ ಇಲ್ಲಿ ಗೇಟ್ ಪಕ್ಕದಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಇಲ್ಲಿ ಬಂದು ಕಾವೇರಿ ವಾಟರ್ ಮೀಟ್ರ್ ಕನೆಕ್ಷನ್ಗೆ ಪ್ರೊವಿಷನ್ ಮಾಡಿರುವಂಥದ್ದು. ಇಲ್ಲಿ ಈ ಒಂದು ಪಾರ್ಕಿಂಗಲ್ಲಿ ನಿಮಗೆ 2ರಿಂದ 3 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುತ್ತೆ. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ಈ ಕಡೆ ವಾಲ್ನಲ್ಲಿ ಬರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಫಸ್ಟ್ ಫ್ಲೋರ್ನಿಂದ ಡ್ಯೂಪ್ಲೆಕ್ಸ್ ಹೌಸ್ಗೆ ಎಂಟ್ರೆನ್ಸ್ ಮೈನ್ ಡೋರ್ ಸಿಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಪಾಲಿಶಿಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ನಲ್ಲಿ ಬಂದು SS ಟ್ಯೂಬ್ಸಿಂದ ರೈಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಮೇನ್ ಡೋರ್ನ ಫ್ರಂಟ್ ವಾಲ್ ಹಾಗೆ ಮೇನ್ ಡೋರ್ ವಾಲ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ವೆಟ್ರಿಫೈಡ್ ಫಿನಿಶಿಂಗ್ ಮಾರ್ಬಲ್ ಫಿನಿಶ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಈ ಕಡೆ ಒಂದು 2 ಶಟರ್ ಟೀಕುಡ್ ವಿಂಡೋ ಕೊಟ್ಟಿರುವಂಥದ್ದು. ಒಂದು ನಿಮಗೆ ಮೇನ್ ಡೋರ್ ಬರುವಂಥದ್ದು. ಇಲ್ಲಿ ನೋಡ್ಬೋದು ಬರ್ಮಾ ಟೀಕಿಂದ ಮಾಡಿರುವಂಥ ಮೇನ್ ಡೋರ್ ಆಗಿ ವಾಸ್ಕಲ್ ಸಿಗುವಂಥದ್ದು. ಮೇನ್ ಡೋರ್ನ ಡಿಸೈನ್ ಸರಿ ನೋಡ್ಕೊಳ್ಳಿ, ಸಿಂಪಲ್ ಆಗಿ ಕಾರ್ವಿಂಗ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ನಾವು ಮೇನ್ ಡೋರ್ನಿಂದ ಒಳಗೆ ಎಂಟ್ರಿ ಆದರೆ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗೋವಂಥದ್ದು ನೋಡ್ಬೋದು ನೀವು. ಫಸ್ಟ್ ಫ್ಲೋರ್ನಲ್ಲಿ ಪೂರ್ತಿ ಆಲ್ಮೋಸ್ಟ್ 70% ನಿಮಗೆ ಲಿವಿಂಗ್ ಏರಿಯಾ ಸಿಗೋವಂಥದ್ದು. ಇಲ್ಲಿ ಈ ಮೇನ್ ಡೋರ್ ಬ್ಯಾಕ್ ಸೈಡ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಸಿಗುತ್ತೆ. ಹಾಗೆ ಈ ಕಡೆ ರೋಡ್ ಸೈಡ್ ವೆಸ್ಟ್ ಫೇಸಿಂಗ್ ವಾಲ್ನಲ್ಲಿ ನಿಮಗೆ ಪೂರ್ತಿ ಬಾಲ್ಕನಿ ಡೋರ್ ಕೊಟ್ಟಿರುವಂಥದ್ದು. 4 ಡೋರ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ಬಾಲ್ಕನಿ ಡೋರ್ನಲ್ಲಿ ವಿತ್ ಗ್ರಿಲ್ ಬರುತ್ತೆ, ಅದರಲ್ಲಿ ನಿಮಗೆ ಫಿಕ್ಸೆಡ್ ಗ್ರಿಲ್ ಬರುವಂಥದ್ದು. ಹಾಗೆ ಡೋರ್ ಪಕ್ಕದಲ್ಲಿ ಆ ಕಡೆ ಈ ಕಡೆ ಲಾಸ್ಟಲ್ಲಿ ನಿಮಗೆ ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ನಿಮಗೆ ಸನ್ಲೈಟ್ ಹಾಗೆ ವೆಂಟಿಲೇಷನ್ಗೆ ತುಂಬ ಒಳ್ಳೆ ಯೂಸ್ ಆಗುವಂಥದ್ದು. ಇದು ನೋಡ್ಬೋದು ನೀವು. ಇದು ರೋಡ್ ಸೈಡ್ ಬಾಲ್ಕನಿ ಸೈಡ್ ಬರುವಂಥ ಬಾಲ್ಕನಿ ಇದು ವೆಸ್ಟ್ ಫೇಸಿಂಗಲ್ಲಿ. ಇಲ್ಲೂ ಕೂಡ ಸೇಮ್ ಲಿವಿಂಗಲ್ಲಿ ಯೂಸ್ ಮಾಡಿರುವಂಥ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗಲ್ಲಿ. ರೈಲಿಂಗ್ಸ್ ಬಂದು SS ಟ್ಯೂಬ್ ಹಾಗೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿ ರೈಲಿಂಗ್ಸ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ ನೋಡೋದಾದರೆ PVC ವೋಕ್ ಶೀಟಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಸ್ಪಾಟ್ ಲೈಟ್ಸ್ ಹಾಕಿದ್ದಾರೆ ಬಾಲ್ಕನಿನಲ್ಲಿ. ನೋಡ್ಬೋದು ನೀವು ಸನ್ಲೈಟ್ ಹೇಗಿದೆ ಅಂತ. ಹಾಗೆ ಇಲ್ಲಿ ನಿಮಗೆ ರಾಫ್ಟರ್ ಶೀಟ್ ಕ್ಲಾಡಿಂಗ್ ಮಾಡಿರುವಂಥದ್ದು ವಾಲ್ನಲ್ಲಿ. ಇದು ಬಂದು ನಿಮಗೆ ಕಾಮನ್ ವಾಶ್ರೂಮ್ಗೆ ಹೋಗೋದಕ್ಕೆ ಮಾಡಿರುವಂಥದ್ದು. ನೋಡ್ಬೋದು ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಡೋರ್. ನಮಗೆ ಕಾಮನ್ ವಾಶ್ರೂಮ್ ಬರುವಂಥದ್ದು. ಇಲ್ಲಿ ಎಲ್ಲ ಫಿಟ್ಟಿಂಗ್ಸ್ ಕೂಡ ಅಲ್ಲೇ ಕಂಪ್ಲೀಟ್ ಆಗಿರುವಂಥದ್ದು. ಫುಲ್ ರೂಫ್ ಹೈಟ್ ಟೈಲಿಂಗ್ ಮಾಡಿದ್ದಾರೆ ಬಾತ್ರೂಮಲ್ಲಿ. ಇದು ಒಂದು ಕಾಮನ್ ವಾಶ್ರೂಮ್, ಫಸ್ಟ್ ಫ್ಲೋರ್ನಲ್ಲಿ ಬರುವಂಥ ಕಾಮನ್ ವಾಶ್ರೂಮ್. ಹಾಗೆ ಇಲ್ಲಿ ಸೀಲಿಂಗಲ್ಲಿ ನೋಡೋದಾದರೆ ನೀವು POP ಹಾಗೆ PVC ವೋಕ್ ಶೀಟ್ ಯೂಸ್ ಮಾಡಿರುವಂಥ ಫಾಲ್ ಸೀಲಿಂಗ್ ಡಿಸೈನ್ ಸಿಗೋವಂಥದ್ದು. ಸ್ಪಾಟ್ಲೈಟ್ಸ್ ಹಾಕಿದ್ದಾರೆ. POPಯ ಪೇಂಟಿಂಗ್ ಇನ್ನೂ ನಿಮಗೆ ಕಂಪ್ಲೀಟ್ ಆಗಿಲ್ಲ. ಹಾಗೆ ನಿಮಗೆ ಮೇನ್ ಡೋರ್ನ ಬ್ಯಾಕ್ ಸೈಡಲ್ಲಿ ಕಿಚನ್ ಏರಿಯಾ ಬರುವಂಥದ್ದು ನೋಡ್ಬೋದು. ಇದು ಬಂದು ಓಪನ್ ಕಿಚನ್ ಏರಿಯಾ ಬರುವಂಥದ್ದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ 3 SS ಬ್ಯಾಸ್ಕೆಟ್ ಹಾಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿರುವಂಥದ್ದು. ಸ್ಲ್ಯಾಬ್ನಲ್ಲಿ ಬಂದು 20 mm ಗ್ರಾನೈಟ್ ಸ್ಲ್ಯಾಬ್ ಹಾಕಿದ್ದಾರೆ. 2 ಫೀಟ್ನ ಕ್ವಾಡ್ಸ್ ಸಿಂಕ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ
ಹಾಗೆ ಜಾಗ್ವಾರ್ನ ಟ್ಯಾಪ್ಸ್ ಹಾಕಿರುವಂಥದ್ದು. ಗ್ಯಾಸ್ ಕನೆಕ್ಷನ್ ನಿಮಗೆ ಇಲ್ಲಿ ಬರುವಂಥದ್ದು. ಸಿಲಿಂಡರ್ ಬಂದು ಪಾರ್ಕಿಂಗ್ನಲ್ಲಿ ಬರುತ್ತೆ. ಹಾಗೆ ವಾಲ್ನಲ್ಲಿ ಬಂದು ವಿಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಅದ್ರ ಮೇಲೆ ನಿಮಗೆ ಟಾಪ್ ಕ್ಯಾಬಿನೆಟ್ಸ್ ಹಾಗೆ ಲಾಫ್ಟ್ ಕೊಟ್ಟಿರೋಂಥ ಸ್ಟೋರೇಜಸ್ಗೆ ನೋಡ್ಬೋದು ನೀವು. ಈ ಕಡೆ ಕೂಡ ನಿಮಗೆ ಕ್ಯಾಬಿನೆಟ್ ಸಿಗುತ್ತೆ, ಕಿಚನ್ ಕ್ಯಾಬಿನೆಟ್ಸ್ ಈ ಕಡೆ ಕೂಡ ಸಿಗುವಂಥದ್ದು. ಇಲ್ಲೂ ಕೂಡ ಟಾಲ್ ಯೂನಿಟ್ ಟೈಪ್ ಮಾಡಿರುವಂಥ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ನಿಮಗೆ ಮಿಕ್ಸಿ ಅಥವಾ ಅವನ್ ಇಡೋದಕ್ಕೆ ಸ್ಪೇಸ್ ಸಿಗುವಂಥದ್ದು ಪೂರ್ತಿ ನೋಡ್ಬೋದು ನೀವು. ಹಾಗೆ ಒಂದು 2 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಹಾಗೆ ಇಲ್ಲಿ ಬಂದು ನಿಮಗೆ ಕಿಚನ್ ಯುಟಿಲಿಟಿ ಕೂಡ ಸಿಗುವಂಥದ್ದು. ಯುಟಿಲಿಟಿ ಸ್ಪೇಸ್ ಕೊಟ್ಟಿರುವಂಥದ್ದು. ಇಲ್ಲಿ ನಿಮ್ಗೆ ಇಲ್ಲೂ ಕೂಡ ಎಲ್ಲ ರೂಫ್ ವೈಟ್ ಟೈಲಿಂಗ್ ಮಾಡಿದ್ದಾರೆ. ಹಾಗೆ ಕಾರ್ನರಲ್ಲಿ ಗ್ರಿಲ್ ಕೊಟ್ಟಿರುವಂಥದ್ದು. ಹಿಂದೆ ನಿಮಗೆ ಸೆಟ್ ಬ್ಯಾಕ್ ಇರುವಂಥದ್ದು 1.5 feet ಆ ಸ್ಪೇಸ್ ನಲ್ಲಿ ಗ್ರಿಲ್ ಕೊಟ್ಟಿದ್ದಾರೆ. ಈ ಕಡೆ ಕೂಡ ಒಂದು ಗ್ರಿಲ್ ಕೊಟ್ಟಿರುವಂಥದ್ದು. ಟ್ಯಾಪ್ಸ್ ಇದೆ, ನಿಮಗೆ ಸಿಂಕ್ ಕೂಡ ಹಾಕೋಬಹುದು. ಇಲ್ಲಿ ಸ್ಪೇಷಿಯಸ್ ಆಗಿದೆ. ಯುಟಿಲಿಟಿ ಕೂಡ ನಿಮಗೆ ಆಲ್ಮೋಸ್ಟ್ 4.5 5 feet ಅಷ್ಟು ಬರುವಂಥದ್ದು. 5 feet by 7 feet ಬರುವಂಥದ್ದು ನಿಮಗೆ ಯುಟಿಲಿಟಿ ಸ್ಪೇಸ್. ಹಾಗೆ ಈ ಕಿಚನ್ ಪಕ್ಕದಲ್ಲೇ ನಮಗೆ ಪೂಜಾ ರೂಮ್ ಸಿಗುವಂಥದ್ದು ನೋಡ್ಬೋದು ನೀವು. ಇದು ಬಂದು ಪೂಜಾ ರೂಮ್ ಸಿಗುವಂಥದ್ದು. ಪೂಜಾ ರೂಮ್ನ ವಾಸ್ಕಲ್ ಮತ್ತೆ ಡೋರ್ ಬಂದು ಟೀಕುಡ್ನಲ್ಲಿ ಮಾಡಿರುವಂಥದ್ದು. ಸಿ ಶೇಪ್ ಫ್ರೇಮ್ ಮಾಡಿ ಟಫ್ ಅಂಡ್ ಗ್ಲಾಸ್ ಹಾಕಿದ್ದಾರೆ. ಡೋರ್ನಲ್ಲಿ ಬ್ರಾಸ್ನ ಹ್ಯಾಂಡಲ್ಸ್ ಹಾಕಿರುವಂಥದ್ದು ನೋಡ್ಬೋದು. ಪೂಜಾ ರೂಮ್ ಫ್ಲೋರಿಂಗ್ ಅಲ್ಲಿ ಕೂಡ ನಿಮಗೆ ಸೇಮ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಈಗ ಇಲ್ಲೊಂದು ಸ್ಲ್ಯಾಬ್ ಕೊಟ್ಟಿದ್ದಾರೆ. ಸ್ಲ್ಯಾಬ್ ಕೆಳಗಡೆ ನಿಮಗೆ 2 ಡ್ರಾಯರ್ಸ್ ಕೊಟ್ಟಿರುವಂಥದ್ದು ಸ್ಟೋರೇಜಸ್ಗೆ. ವಾಲ್ನಲ್ಲಿ ಬಂದು ವಿಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಹಾಗೆ ನಿಮಗೆ ನೋಡ್ಬೋದು ಓಪನ್ ಕೊಟ್ಟಿದ್ದಾರೆ. ಮೇಲ್ಗಡೆ ಟಫ್ ಅಂಡ್ ಗ್ಲಾಸ್ ಹಾಕಿರುವಂಥದ್ದು. ಸನ್ಲೈಟ್ ಒಳಗೆ ಬರೋ ಹಾಗೆ ಮಾಡಿರುವಂಥದ್ದು ಪೂಜಾಗೆ. ಸೀಲಿಂಗ್ ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ ಕೊಟ್ಟಿದ್ದಾರೆ. ಇಲ್ಲಿಂದ ಮತ್ತೆ ನಾವು ಹೊರಗೆ ಲಿವಿಂಗ್ ಕಡೆ ಬಂದ್ರೆ ನಮಗೆ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲೇ ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಸಿಗುವಂಥದ್ದು. ನೋಡ್ಬೋದು ನೀವು ಸ್ಟೇರ್ ಕೇಸ್ ಎಷ್ಟು ಬಿಡ್ತಾ ಇದೆ ಅಂತ. ಆಲ್ಮೋಸ್ಟ್ 4.5 feet ಸ್ಟೇರ್ ಕೇಸ್ ಇರುವಂಥದ್ದು. ಇಲ್ಲಿ ನಿಮಗೆ ಒಂದು 4 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ವೈರಿಂಗ್ ಒಂದು SS ಟ್ಯೂಬ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಪೂರ್ತಿ ಮನೆಯಲ್ಲಿ ಒಂದೇ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಗ್ಲಾಸ್ ಹಾಕಿರುವಂಥದ್ದು ಫ್ಲೋರಿಂಗ್ ಅಲ್ಲಿ. ನಿಮಗೆ ಕೆಳಗಡೆ ಸ್ಟೇರ್ ಕೇಸ್ನಲ್ಲಿ ಬೆಳಕಿಗೋಸ್ಕರ ಮಾಡಿರುವಂಥದ್ದು. ಇಲ್ಲಿ ಈ ಫ್ಲೋರ್ನಲ್ಲಿ ನಮಗೆ 2 ರೂಮ್ಗಳು ಸಿಗುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್ ಹಾಗೆ ಒಂದು ಕಿಡ್ಸ್ ರೂಮ್. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು. ನಿಮಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಒಂದು 2 ಶೀಟರ್ನ ವಿಂಡೋ ಸಿಗುತ್ತೆ. ಹಾಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುವಂಥದ್ದು ಮೇಲ್ಗಡೆ. ಇಲ್ಲಿ ಕಾಟ್ ಆಪೋಸಿಟ್ ವಾಲ್ನಲ್ಲಿ ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ ಚಿಕ್ಕದಾಗಿ. ಹಾಗೆ ಈ ರೂಮ್ನಲ್ಲಿ ನಿಮಗೆ ಇಲ್ಲೂ ಕೂಡ ಒಂದು ವಿಂಡೋ ಸಿಗುವಂಥದ್ದು. ಇದು ನಿಮಗೆ ಡಕ್ಟ್ ಕೊಟ್ಟಿರುವಂಥದ್ದು ನೋಡ್ಬೋದು. ಫುಲ್ ಓಪನ್ ಬರುತ್ತೆ. ಇದು ಕೆಳಗಡೆ ಲಿವಿಂಗ್ ಏರಿಯಾ ಬರುವಂಥದ್ದು. ಫುಲ್ ಮೇಲ್ ಸೀಲಿಂಗ್ ವರ್ಗು ನಿಮಗೆ ಫುಲ್ ಓಪನ್ ಬರುತ್ತೆ. ಡಕ್ಟ್ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲೂ ಕೂಡ ಒಂದು UPVC ವಿಂಡೋ ಹಾಕಿರುವಂಥ ಸ್ಲೈಡಿಂಗ್ ವಿಂಡೋ. ಹಾಗೆ ಇಲ್ಲಿ ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಆಗಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಮಿರರ್ ಪಕ್ಕದಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಇಲ್ಲಿಂದ ಹೊರಗೆ ಬಂದ್ರೆ ಮತ್ತೆ ನಮಗೆ ಇಲ್ಲಿ ಒಂದು ಕಿಡ್ಸ್ ರೂಮ್ ಸಿಗುತ್ತೆ ನೋಡ್ಬೋದು. ಈ ರೂಮಲ್ಲಿ ಕೂಡ ಒಂದು 4 ಶೀಟರ್ ವಿಂಡೋ ಸಿಗುತ್ತೆ. ಇಲ್ಲಿ ಟಿವಿ ಕ್ಯಾಬಿನೆಟ್ ಸಿಗುವಂಥದ್ದು ವಿಂಡೋ ಸಿಗುತ್ತೆ. ಇಲ್ಲಿ ಡಕ್ಟ್ ಹತ್ರ ಕೂಡ ವಿಂಡೋ ಸಿಗುವಂಥದ್ದು ಸ್ಲೈಡಿಂಗ್ ವಿಂಡೋ. UPVC ಸ್ಲೈಡಿಂಗ್ ವಿಂಡೋ ಸಿಗುತ್ತೆ. ಹಾಗೆ ಒಂದು 2 ಶೀಟರ್ನ 2 ಡೋರ್ನ ಸ್ಲೈಡಿಂಗ್ ವಾಟರ್ ಭಾಗ ಮೇಲ್ಗಡೆ ಲಾಫ್ಟ್ ಮಾಡಿದ್ದಾರೆ. ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಮಾಡಿರುವಂಥದ್ದು. ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲೇ ಅಟ್ಯಾಚ್ ವಾಶ್ರೂಮ್ ಸಿಗುತ್ತೆ ನೋಡ್ಬೋದು ನೀವು. ಎಲ್ಲ 10 feet ರೂಫ್ ಹೈಟ್ವರೆಗೂ ಟೈಲಿಂಗ್ ಮಾಡಿದ್ದಾರೆ. ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಹಾಕಿರುವಂಥದ್ದು ನೋಡ್ಬೋದು ನೀವು. ಜಾಗ್ವಾರ್ನ ಫಿಟ್ಟಿಂಗ್ಸ್ ಹಾಕಿರುವಂಥದ್ದು ಇಲ್ಲಿ ಎಲ್ಲ ಫಿಟ್ಟಿಂಗ್ಸ್ ಕೂಡ ಆಗಲೇ ಕಂಪ್ಲೀಟ್ ಆಗಿರುವಂಥದ್ದು. ನಿಮಗೆ ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಇಲ್ಲಿ ಸ್ಟೇರ್ ಕೇಸಲ್ಲಿ ಒಂದು 4 ಶೀಟರ್ನ ವಿಂಡೋ ಸಿಗುತ್ತೆ. ಇಲ್ಲಿ 3rd ಫ್ಲೋರ್ನಲ್ಲಿ ನಿಮಗೆ ಇಲ್ಲೂ ಕೂಡ ಒಂದು ರೂಮ್ ಸಿಗೋವಂಥದ್ದು ನೋಡ್ಬೋದು. ಇಲ್ಲಿ ಸನ್ಲೈಟ್ಗೋಸ್ಕರ ಇಲ್ಲಿ ಮೇಲೆ ಓಪನ್ ಕೊಟ್ಟಿರುವಂಥದ್ದು. ಮನೆಯಲ್ಲಿ ಸನ್ಲೈಟ್ಗೋಸ್ಕರ ಪ್ರೊವಿಷನ್ಸ್ ತುಂಬ ಮಾಡಿದ್ದಾರೆ. ಇಲ್ಲಿ ಈ ರೂಮಲ್ಲಿ ಕೂಡ ಸೇಮ್ ಕಿಡ್ಸ್ ರೂಮ್ ಥರ ನಿಮಗೆ ಒಂದು 4 ಶೀಟರ್
ವಿಂಡೋ ಸಿಗುತ್ತೆ, 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗೋವಂಥದ್ದು. ಈ ವಾಲ್ನಲ್ಲಿ ಟಿ ವಿ ಕ್ಯಾಬಿನೆಟ್ ಬರುತ್ತೆ. ಹಾಗೆ ಈ ಕಡೆ ಕೂಡ ನಮಗೊಂದು 2 ಶೀಟರ್ನ ವಿಂಡೋ ಸಿಗೋವಂಥದ್ದು. ಕಾರ್ನರ್ ಡ್ರೆಸ್ಸಿಂಗ್ ಮಿರರ್ ಮಾಡಿ ಅದರ ಬ್ಯಾಕ್ ಸೈಡಲ್ಲಿ ವಾರ್ಡ್ರೋಬ್ ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಬಾತ್ರೂಮ್ ಮಾಡಿರುವಂಥದ್ದು. ಹಾಗೆ ನಮಗೆ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಇದ್ದಂಥ ಜಾಗದಲ್ಲಿ ಮೇಲ್ಗಡೆ ಸಿಟ್ಔಟ್ ಏರಿಯಾ ಬರುವಂಥದ್ದು. ಇದು ಕೂಡ ಎಲ್ಲ RCC ರೂಫ್ ಹಾಕಿರುವಂಥದ್ದು, ಡ್ರೆಸ್ ವರ್ಕ್ ಮಾಡಿಲ್ಲ. RCC ರೂಫ್ ಹಾಕಿ ಸಿಟ್ಔಟ್ ಏರಿಯಾ ಮಾಡಿರುವಂಥದ್ದು. ನಿಮ್ಗೆ ಇಲ್ಲಿ ಮೇಲ್ಗಡೆ ಡಕ್ಟ್ನಲ್ಲಿ ಸ್ಲೈಡಿಂಗ್ UPVC ವಿಂಡೋ ಕೊಟ್ಟಿದ್ದಾರೆ. ಇದು ನೀವು ವಿಂಡೋ ಓಪನ್ ಮಾಡ್ಕೊಂಡ್ರೆ ನಿಮಗೆ ವೆಂಟಿಲೇಷನ್ ಕೂಡ ಯೂಸ್ ಆಗುವಂಥದ್ದು. ಇಲ್ಲಿ ನೋಡ್ಬೋದು, ಫುಲ್ ಓಪನ್, ಲಿವಿಂಗ್ವರೆಗೂ ಫುಲ್ ಓಪನ್ ಬರುತ್ತೆ. ಇದು ಕೆಳಗಡೆ ಇದು ವೆಂಟಿಲೇಷನ್ಗೋಸ್ಕರ ಯೂಸ್ ಮಾಡ್ಕೋಬೋದು. ಮೇಲ್ಗಡೆ ಗ್ರಿಲ್ ಮಾಡಿ ಗ್ಲಾಸ್ ಹಾಕಿರೋದ್ರಿಂದ ನಿಮ್ಗೆ ಯಾವುದೇ ರೈನ್ ವಾಟರ್ ಪ್ರಾಬ್ಲಮ್ ಏನು ಬರೋದಿಲ್ಲ. ಇಲ್ಲಿ ಸಿಟ್ಔಟ್ ಏರಿಯಲ್ಲಿ ಒಂದು ಸಿಟ್ಟಿಂಗ್ ಏರಿಯಾ ಮಾಡಿದ್ದಾರೆ. ಹಾಗೆ ಎಲಿವೇಶನ್ನಲ್ಲಿ ಫ್ರಂಟ್ ಸೈಡ್ ಎಲಿವೇಶನ್ಗೋಸ್ಕರ ಇಲ್ಲಿ CNC ಕಟಿಂಗ್ ಶೀಟ್ನಲ್ಲಿ ಡಿಸೈನ್ ಮಾಡಿರೋವಂಥದ್ದು. ಇಲ್ಲಿ ಪ್ಯಾರಾಪಿಟ್ ವಾಲ್ 3.5 ಫೀಟ್ ಪ್ಯಾರಾಪಿಟ್ ವಾಲ್ ಮಾಡಿ ಅದ್ರ ಮೇಲೆ MS ಟ್ಯೂಬ್ಸಿಂದ ಗ್ರಿಲ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಇಲ್ಲೂ ಕೂಡ ಸಿಟ್ಔಟಲ್ಲಿ ಕೂಡ ನಿಮ್ಗೆ ಒಂದು ಕಾಮನ್ ವಾಶ್ರೂಮ್ ಸಿಗುತ್ತೆ. ನೋಡ್ಬೋದು, ನಿಮಗೆ ಇಲ್ಲೂ ಕೂಡ ಒಂದು ಕಾಮನ್ ವಾಶ್ರೂಮ್ ಸಿಗುತ್ತೆ ನಿಮಗೆ. ಇದು ವಾಶ್ರೂಮ್ ಆಗೋದಕ್ಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲ ಬರೀ ವಾಷಿಂಗ್ ಏರಿಯಾ ಬಟ್ಟೆ ಒಗೆಯೋದಕ್ಕೆ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಮೇಲೆ ಟೆರೆಸ್ಗೆ ಹೋಗೋದಕ್ಕೆ ಇಲ್ಲಿ ಫೋಲ್ಡಿಂಗ್ ಲ್ಯಾಡರ್ ಕೊಟ್ಟಿರುವಂಥದ್ದು. ಮೇಲೆ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ಓಪನ್ಗೆ, ಟೆರೆಸ್ ಮೇಲೆ ಹೋಗೋದಕ್ಕೆ. ಆ ಡೋರ್ ಓಪನ್ ಮಾಡಿ ನೀವು ಈ ಲ್ಯಾಡರ್ ಇಂದ ಮೇಲೆ ಹೋಗ್ಬೋದು. ನೋಡ್ಬೋದು, ನಿಮಗೆ ಈ ಬಿಲ್ಡಿಂಗ್ ಇರೋ ಲೊಕೇಶನ್ ಒಂದ್ಸರಿ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಬಿಲ್ಟಪ್ ಏರಿಯಾ. ನಿಮಗೆ 100 ಫೀಟ್ ರೋಡ್ನ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇರೋವಂಥದ್ದು. ಹಾಗೆ 60 ಫೀಟ್ ರೋಡ್ನ ಪ್ಯಾರಲಲ್ ರೋಡಲ್ಲೇ ಇರುವಂಥದ್ದು. ಇದು ತುಂಬ ಒಳ್ಳೆ ಲೊಕೇಶನ್ ಇದೆ. ಸರ್ ಎಂ ವಿಶ್ವೇಶ್ವರ BDA ಲೇಔಟ್ ಸೈಟಲ್ಲಿ ಇರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗೋವಂಥದ್ದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.